ಎಂಎಲ್ಸಿ ಸಿಟಿ ರವಿಯನ್ನ ಬೆಂಗಳೂರಿಗೆ ಕರೆದೊಯ್ಯುತ್ತಿರುವ ಪೊಲೀಸರು ಹಿರಿಯೂರಿನ ಐಮಂಗಲ ಟೋಲ್ ಬಳಿ ಬಿಜೆಪಿ ಕಾರ್ಯಕರ್ತರು ರವಿ ಬರುತ್ತಿದ್ದಂತೆ ಜೈಕಾರವನ್ನ ಕೂಗಿ ಹಾರ ಹಾಕಿದ್ದಾರೆ ಕಾರ್ಯಕರ್ತರು. ಚಿತ್ರದುರ್ಗ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಾ ಇರುವ ಸಿಟಿ ರವಿ ಕಾರಲ್ಲಿಯೇ ನಿಂತು ಕಾರ್ಯಕರ್ತರಿಗೆ ಧನ್ಯವಾದವನ್ನ ಸಿಟಿ ರವಿ ತಿಳಿಸಿದ್ದಾರೆ. ಹಿರಿಯೂರಿನ ಐಮಂಗಲ ಟೋಲ್ ಬಳಿ ಬಿಜೆಪಿ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಸೇರಿದ್ರು, ಜೈಕಾರ ಹಾಕ್ತಾರೆ. ಸಿಟಿ ರವಿ ಅವರಿಗೆ ಇಂಥ ಸಂಕಷ್ಟದ ಸಮಯದಲ್ಲಿ ಕಾರ್ಯಕರ್ತರೆಲ್ಲ ಜೊತೆಗೆ ನಿಂತ್ಕೊಂಡಿದ್ದು ಅವ್ರಿಗೆ ಭಾಳ ಖುಷಿಯಾಗಿದೆ. ಮತ್ತು ಅವರೆಲ್ಲರಿಗೂ ಕೂಡ ಕಾರಲ್ಲಿದ್ದೇ ಧನ್ಯವಾದವನ್ನು ತಿಳಿಸಿದ್ದಾರೆ ಸಿಟಿ ರವಿ. ಹೃದಯಪೂರ್ವಕವಾಗಿರೋ ಧನ್ಯವಾದಗಳು. ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ. ನಿಮ್ಮ ಪ್ರೀತಿಗೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಗಿದ್ದು ಋಣ ತೀರಿಸ್ತೀನಿ. ಹೃದಯಪೂರ್ವಕವಾಗಿ ಎಂಎಲ್ಸಿ ಸಿಟಿ ರವಿಯನ್ನ ಬೆಂಗಳೂರಿಗೆ ಕರೆದೊಯ್ಯುತ್ತಿರುವ ಪೊಲೀಸರು ಹಿರಿಯೂರಿನ ಐಮಂಗಲ ಟೋಲ್ ಬಳಿ ಬಿಜೆಪಿ ಕಾರ್ಯಕರ್ತರು ರವಿ ಬರುತ್ತಿದ್ದಂತೆ ಜೈಕಾರವನ್ನ ಕೂಗಿ ಹಾರ ಹಾಕಿದ್ದಾರೆ ಕಾರ್ಯಕರ್ತರು. ಚಿತ್ರದುರ್ಗ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಾ ಇರುವ ಸಿಟಿ ರವಿ ಕಾರಲ್ಲಿಯೇ ನಿಂತು ಕಾರ್ಯಕರ್ತರಿಗೆ ಧನ್ಯವಾದವನ್ನ ಸಿಟಿ ರವಿ ತಿಳಿಸಿದ್ದಾರೆ. ಹಿರಿಯೂರಿನ ಐಮಂಗಲ ಟೋಲ್ ಬಳಿ ಬಿಜೆಪಿ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಸೇರಿದ್ರು, ಜೈಕಾರ ಹಾಕ್ತಾರೆ. ಸಿಟಿ ರವಿ ಅವರಿಗೆ ಇಂಥ ಸಂಕಷ್ಟದ ಸಮಯದಲ್ಲಿ ಕಾರ್ಯಕರ್ತರೆಲ್ಲ ಜೊತೆಗೆ ನಿಂತ್ಕೊಂಡಿದ್ದು ಅವ್ರಿಗೆ ಭಾಳ ಖುಷಿಯಾಗಿದೆ. ಮತ್ತು ಅವರೆಲ್ಲರಿಗೂ ಕೂಡ ಕಾರಲ್ಲಿದ್ದೇ ಧನ್ಯವಾದವನ್ನು ತಿಳಿಸಿದ್ದಾರೆ ಸಿಟಿ ರವಿ. ಹೃದಯಪೂರ್ವಕವಾಗಿರೋ ಧನ್ಯವಾದಗಳು. ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ. ನಿಮ್ಮ ಪ್ರೀತಿಗೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಗಿದ್ದು ಋಣ ತೀರಿಸ್ತೀನಿ. ಹೃದಯಪೂರ್ವಕವಾಗಿ ಎಂಎಲ್ಸಿ ಸಿಟಿ ರವಿಯನ್ನ ಬೆಂಗಳೂರಿಗೆ ಕರೆದೊಯ್ಯುತ್ತಿರುವ ಪೊಲೀಸರು ಹಿರಿಯೂರಿನ ಐಮಂಗಲ ಟೋಲ್ ಬಳಿ ಬಿಜೆಪಿ ಕಾರ್ಯಕರ್ತರು ರವಿ ಬರುತ್ತಿದ್ದಂತೆ ಜೈಕಾರವನ್ನ ಕೂಗಿ ಹಾರ ಹಾಕಿದ್ದಾರೆ ಕಾರ್ಯಕರ್ತರು. ಚಿತ್ರದುರ್ಗ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಾ ಇರುವ ಸಿಟಿ ರವಿ ಕಾರಲ್ಲಿಯೇ ನಿಂತು ಕಾರ್ಯಕರ್ತರಿಗೆ ಧನ್ಯವಾದವನ್ನ ಸಿಟಿ ರವಿ ತಿಳಿಸಿದ್ದಾರೆ. ಹಿರಿಯೂರಿನ ಐಮಂಗಲ ಟೋಲ್ ಬಳಿ ಬಿಜೆಪಿ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಸೇರಿದ್ರು, ಜೈಕಾರ ಹಾಕ್ತಾರೆ. ಸಿಟಿ ರವಿ ಅವರಿಗೆ ಇಂಥ ಸಂಕಷ್ಟದ ಸಮಯದಲ್ಲಿ ಕಾರ್ಯಕರ್ತರೆಲ್ಲ ಜೊತೆಗೆ ನಿಂತ್ಕೊಂಡಿದ್ದು ಅವ್ರಿಗೆ ಭಾಳ ಖುಷಿಯಾಗಿದೆ. ಮತ್ತು ಅವರೆಲ್ಲರಿಗೂ ಕೂಡ ಕಾರಲ್ಲಿದ್ದೇ ಧನ್ಯವಾದವನ್ನು ತಿಳಿಸಿದ್ದಾರೆ ಸಿಟಿ ರವಿ. ಹೃದಯಪೂರ್ವಕವಾಗಿರೋ ಧನ್ಯವಾದಗಳು. ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ. ನಿಮ್ಮ ಪ್ರೀತಿಗೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಗಿದ್ದು ಋಣ ತೀರಿಸ್ತೀನಿ. ಹೃದಯಪೂರ್ವಕವಾಗಿ ಎಂಎಲ್ಸಿ ಸಿಟಿ ರವಿಯನ್ನ ಬೆಂಗಳೂರಿಗೆ ಕರೆದೊಯ್ಯುತ್ತಿರುವ ಪೊಲೀಸರು ಹಿರಿಯೂರಿನ ಐಮಂಗಲ ಟೋಲ್ ಬಳಿ ಬಿಜೆಪಿ ಕಾರ್ಯಕರ್ತರು ರವಿ ಬರುತ್ತಿದ್ದಂತೆ ಜೈಕಾರವನ್ನ ಕೂಗಿ ಹಾರ ಹಾಕಿದ್ದಾರೆ ಕಾರ್ಯಕರ್ತರು. ಚಿತ್ರದುರ್ಗ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಾ ಇರುವ ಸಿಟಿ ರವಿ ಕಾರಲ್ಲಿಯೇ ನಿಂತು ಕಾರ್ಯಕರ್ತರಿಗೆ ಧನ್ಯವಾದವನ್ನ ಸಿಟಿ ರವಿ ತಿಳಿಸಿದ್ದಾರೆ. ಹಿರಿಯೂರಿನ ಐಮಂಗಲ ಟೋಲ್ ಬಳಿ ಬಿಜೆಪಿ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಸೇರಿದ್ರು, ಜೈಕಾರ ಹಾಕ್ತಾರೆ. ಸಿಟಿ ರವಿ ಅವರಿಗೆ ಇಂಥ ಸಂಕಷ್ಟದ ಸಮಯದಲ್ಲಿ ಕಾರ್ಯಕರ್ತರೆಲ್ಲ ಜೊತೆಗೆ ನಿಂತ್ಕೊಂಡಿದ್ದು ಅವ್ರಿಗೆ ಭಾಳ ಖುಷಿಯಾಗಿದೆ. ಮತ್ತು ಅವರೆಲ್ಲರಿಗೂ ಕೂಡ ಕಾರಲ್ಲಿದ್ದೇ ಧನ್ಯವಾದವನ್ನು ತಿಳಿಸಿದ್ದಾರೆ ಸಿಟಿ ರವಿ. ಹೃದಯಪೂರ್ವಕವಾಗಿರೋ ಧನ್ಯವಾದಗಳು. ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ. ನಿಮ್ಮ ಪ್ರೀತಿಗೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಗಿದ್ದು ಋಣ ತೀರಿಸ್ತೀನಿ. ಹೃದಯಪೂರ್ವಕವಾಗಿ ಈಗಿಲ್ಲ, ಈಗ ನೋಡಿದ್ದಾರೆ ಇನ್ನೂ ಬರದಿರ್ತೀವಿ ಟಿವಿಯೊಳಗೆ ನಿನ್ನೆ ಘಟನೆ ನೀವು ನೋಡಿರ್ಬೋದು. ಸಭಾಪತಿಯಾಗಿ ಆ ಜವಾಬ್ದಾರಿ ನಿಭಾಯಿಸಬೇಕಂದ್ರೆ ಎಲ್ಲಿಲ್ಲದ ಒತ್ತಡ, ಎಲ್ಲಿಲ್ಲದಂಥ ತೊಂದರೆ, ಆ ತೊಂದರೆಗಳನ್ನ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಹೇಳಿದೆ ನಿನ್ನೆ, ಸಭಾಪತಿ ಆದ ನಂತರ 80% ಬೆಳೆ ಕೂತ್ಕೊಳ್ಳೋದಪ್ಪ ಅಂತ ಹೇಳಿದಾಗ ವಿಚಾರ ರಾತ್ರಿ ಎಲ್ಲಿ ವಿಚಾರ ಮಾಡಬೇಡ. ಯಾಕಂದರೆ ಏನಾದರೂ ಒಂದು ತೀರ್ಮಾನವನ್ನು ನಾವು ಕೊಡಬೇಕಾದ್ರೆ ಆ ತೀರ್ಮಾನ ಇತಿಹಾಸದ ನಾಟಕ ನೋಡಂಗಿಲ್ಲ. ನಮ್ಮದೋ ಒಂದು ನಾಟಕ ಈ ನಾಟಕವನ್ನು ಹಾಗೆ ಮಾಡಬೇಕು.
ಸೊ 11 ಪ್ರೈಮ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಧರ್ಮಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಸಿಟಿ ರವಿ ಅವರು ಆ ರೀತಿ ಮಾತಾಡಲ್ಲ. ಅವಹೇಳನಕಾರಿಯಾಗಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಮಾತನಾಡಿದ್ರು ಅನ್ನುವ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡಿ ಮಧ್ಯಂತರ ಜಾಮೀನು ಸಿಟಿ ರವಿ ಅವರಿಗೆ ಏನು ಲಭಿಸಿದೆಯಲ್ಲ, ಇದರ ಬಗ್ಗೆ ಸಿಟಿ ರವಿ ಅವರ ಧರ್ಮಪತ್ನಿ ಅವರನ್ನು ಮಾತಾಡಿಸಿದಾಗ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಾವು ಅವ್ರ ಜೊತೆಲಿ ಮಾತಾಡಿದಾಗ ಅವ್ರು ಹೇಳಿರೋದು, ಮಹಿಳೆಯರ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ. ಅವರು ಸಂಪರ್ಕಕ್ಕೆ ಸಿಗದಿದ್ದಾಗ ಆತಂಕ ಆಗಿತ್ತು. ಲೈವ್ ಲೊಕೇಶನ್ ನೋಡಿದಾಗ ಬೇರೆ ಬೇರೆ ಸ್ಥಳ ತೋರಿಸಿತ್ತು. ಆರ್ ಅಶೋಕ್, ವಿಜಯೇಂದ್ರ ಧೈರ್ಯ ತುಂಬಿದ್ರು. ಇಂದು ಬೆಂಗಳೂರಿಗೆ ಹೋಗ್ತಾರೆ, ನಾಳೆ ಮಂಡ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲು ಹೇಳಿದೆ. ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪತ್ನಿ ಪಲ್ಲವಿ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಬೇಗ ಆರೋಪ ಮಾಡಿದ್ದಾರೆ, ಹೆಣ್ಮಕ್ಳು ಅಲ್ಲ. ಸೊ ಹಾಗಾಗಿ ಸಿಟಿ ರವಿ ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ. ಯಾಕೆ ಅಂತಂದರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ, ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನಡೆಸ್ಕೊಳ್ತಾರೆ ಅಂತ. ನನಗೆ ಅಶೋಕಣ್ಣನೂ ಮಾತಾಡಿದ್ರು, ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅವರು IB ಹತ್ರ ಇದ್ದೀವಮ್ಮ, ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು. ಆವಾಗ ನಮ್ಗೆ ಸಮಾಧಾನ ಆಯ್ತು ಸ್ವಲ್ಪ. ಅಂದರೆ ನಾಳೆ ಚಿಕ್ಕಮಗಳೂರಿಗೆ ಬರ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಮತ್ತು ಏನು ಬೇರೆ ಏನಾದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರೆ? ಇಲ್ಲ, ನಾನು ನಾಳೆ ಬರ್ತೀನಿ ಚಿಕ್ಕಮಗಳೂರಿಗೆ ಅಂತ ಅಂದ್ರು ಅಷ್ಟು. ಸೊ 11 ಪ್ರೈಮ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಧರ್ಮಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಸಿಟಿ ರವಿ ಅವರು ಆ ರೀತಿ ಮಾತಾಡಲ್ಲ. ಅವಹೇಳನಕಾರಿಯಾಗಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಮಾತನಾಡಿದ್ರು ಅನ್ನುವ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡಿ ಮಧ್ಯಂತರ ಜಾಮೀನು ಸಿಟಿ ರವಿ ಅವರಿಗೆ ಏನು ಲಭಿಸಿದೆಯಲ್ಲ, ಇದರ ಬಗ್ಗೆ ಸಿಟಿ ರವಿ ಅವರ ಧರ್ಮಪತ್ನಿ ಅವರನ್ನು ಮಾತಾಡಿಸಿದಾಗ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಾವು ಅವ್ರ ಜೊತೆಲಿ ಮಾತಾಡಿದಾಗ ಅವ್ರು ಹೇಳಿರೋದು, ಮಹಿಳೆಯರ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ. ಅವರು ಸಂಪರ್ಕಕ್ಕೆ ಸಿಗದಿದ್ದಾಗ ಆತಂಕ ಆಗಿತ್ತು. ಲೈವ್ ಲೊಕೇಶನ್ ನೋಡಿದಾಗ ಬೇರೆ ಬೇರೆ ಸ್ಥಳ ತೋರಿಸಿತ್ತು. ಆರ್ ಅಶೋಕ್, ವಿಜಯೇಂದ್ರ ಧೈರ್ಯ ತುಂಬಿದ್ರು. ಇಂದು ಬೆಂಗಳೂರಿಗೆ ಹೋಗ್ತಾರೆ, ನಾಳೆ ಮಂಡ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲು ಹೇಳಿದೆ. ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪತ್ನಿ ಪಲ್ಲವಿ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಬೇಗ ಆರೋಪ ಮಾಡಿದ್ದಾರೆ, ಹೆಣ್ಮಕ್ಳು ಅಲ್ಲ. ಸೊ ಹಾಗಾಗಿ ಸಿಟಿ ರವಿ ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ. ಯಾಕೆ ಅಂತಂದರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ, ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನಡೆಸ್ಕೊಳ್ತಾರೆ ಅಂತ. ನನಗೆ ಅಶೋಕಣ್ಣನೂ ಮಾತಾಡಿದ್ರು, ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅವರು IB ಹತ್ರ ಇದ್ದೀವಮ್ಮ, ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು. ಆವಾಗ ನಮ್ಗೆ ಸಮಾಧಾನ ಆಯ್ತು ಸ್ವಲ್ಪ. ಅಂದರೆ ನಾಳೆ ಚಿಕ್ಕಮಗಳೂರಿಗೆ ಬರ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಮತ್ತು ಏನು ಬೇರೆ ಏನಾದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರೆ? ಇಲ್ಲ, ನಾನು ನಾಳೆ ಬರ್ತೀನಿ ಚಿಕ್ಕಮಗಳೂರಿಗೆ ಅಂತ ಅಂದ್ರು ಅಷ್ಟು. ಸೊ